ಗ್ರೇಟರ್ ಬೆಂಗಳೂರು ಅಭಿವೃದ್ಧಿಗೆ ಎಚ್.ಡಿ. ಕುಮಾರಸ್ವಾಮಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ಎಚ್.ಡಿ. ದೇವೇಗೌಡರು ಹಳೆಯ ವಿಚಾರವನ್ನ ಮರೆತಂತೆ ಕಾಣಿಸ್ತಾ ಇದೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಮುಂದಾಗಿದ್ದೇ ಅವರ ಸುಪುತ್ರ ಎಚ್.ಡಿ.ಕೆ. ಅವರೇ ನೋಟಿಫಿಕೇಶನ್ ಮಾಡಿಸಿದ್ರು. ದೇವೇಗೌಡರು ಅದನ್ನು ಮರ್ತಿರಬೇಕು ಮೋಸ್ಟ್ಲಿ. ನಾನು ಡಿನೋಟಿಫೈ ಮಾಡಿ ಕೆಟ್ಟ ಹೆಸರು ತೆಗೆದುಕೊಳ್ಳಲು ಸಿದ್ಧನಿಲ್ಲ. ಭೂಮಿ ಕೊಟ್ಟ ರೈತರು ಕಷ್ಟದಿಂದ ನರಳುತ್ತಾ ಇದ್ದಾರೆ. ಇದನ್ನು ದೇಶಕ್ಕೆ ಮಾದರಿ ಟೌನ್ಶಿಪ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ರೈತರ ಉತ್ತಮ ಪರಿಹಾರ, ಜಮೀನಿಗೆ ಉತ್ತಮ ಬೆಲೆ ಬರುವ ರೀತಿ ಮಾಡ್ತೇವೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದಾರೆ. ಸುಪುತ್ರ ಎಚ್.ಡಿ. ಕುಮಾರಸ್ವಾಮಿಯವರೇ ಇದನ್ನು ನೋಟಿಫಿಕೇಶನ್ ಮಾಡಿರೋದು. ಅವರೇ DLF ಅವ್ರ ಕೈಲಿ ಹಣ ಕಟ್ಸ್ಕೊಂಡಿದ್ದು. ಯಡಿಯೂರಪ್ಪನವ್ರು ಬಂದು ದುಡ್ಡನ್ನ ವಾಪಸ್ ಕೊಟ್ಟಿದ್ದು. ನಾನು ಯಾವ ಕಾರಣಕ್ಕೂ ನೋ ಕ್ವಶನ್ ಆಫ್ ಟೈಮ್ ಐ ವಿಲ್ ನಾಟ್ ಡಿನೋಟಿಫೈ ಇಟ್. ಐ ಆಮ್ ವೆರಿ ಸ್ಪೆಸಿಫಿಕ್. ನಾನು ಡಿನೋಟಿಫೈ ಮಾಡೋಕ್ಕೆ ಹೋಗಲ್ಲ. ಡಿನೋಟಿಫೈ ಮಾಡಿ ನಾನು ಕೆಟ್ಟ ಹೆಸರು ತೊಗೊಳಕ್ಕೆ ನಂಗೆ ಇಷ್ಟ ಇಲ್ಲ. ಪಾಪ ರೈತರುಗಳಿಗೆ ಅಭಿವೃದ್ಧಿನೂ ಮಾಡೋಕ್ಕಾಗ್ತಾಯಿಲ್ಲ, ಅವ್ರ ಕೈಯಲ್ಲಿ ಮಾರ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಅವರೆಲ್ಲ ಪಾಪ ನರಳ್ತಾ ಇದ್ದಾರೆ. ರೈತರೇ ಬಂದು ನನ್ನ ಹತ್ರ ಭಾಳ ಜನ ರಿಕ್ವೆಸ್ಟ್ ಮಾಡಿಕೊಂಡ್ರು ಏನಾದ್ರು ಒಂದು ತೀರ್ಮಾನ ಮಾಡಿ ಅಂತ. ಬಟ್ ಒಂದು ಹೇಳ್ತೀನಿ, ನಾನು ಈ ಒಂದು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಆ ಟೌನ್ಶಿಪ್ಪನ್ನು ಡೆವಲಪ್ಮೆಂಟ್ ಮಾಡ್ತೀವಿ. ಆ ರೀತಿ ಪ್ಲ್ಯಾನಿಂಗ್ ಅಲ್ಲ ನಡೀತಾ ಇದೆ. ರೈತರಿಗೂ ಕೂಡ ಅದರಿಂದ ಒಳ್ಳೆ ಪರಿಹಾರ ಮತ್ತು ಅವ್ರಿಗೇನು ಜಾಗ ನಾವು ಬಿಡ್ತೀವಿ, ಕೆಲವರು ಅಕ್ವಿಷನಲ್ಲಿ ಜಾಗನೂ ವಾಪಸ್ ಅವ್ರು ಕೊಡ್ತೀವಿ. ಆ ಜಾಗಕ್ಕೆ ಆ ಜಮೀನಿಗಿನ್ನ ಜಾಸ್ತಿ ಬೆಲೆ ಬರೋ ರೀತಿಲಿ ಮಾಡ್ತೀವಿ. ಸುಪುತ್ರ ಎಚ್.ಡಿ. ಕುಮಾರಸ್ವಾಮಿಯವರೇ ಇದನ್ನು ನೋಟಿಫಿಕೇಶನ್ ಮಾಡಿರೋದು. ಅವರೇ DLF ಅವ್ರ ಕೈಲಿ ಹಣ ಕಟ್ಸ್ಕೊಂಡಿದ್ದು. ಯಡಿಯೂರಪ್ಪನವ್ರು ಬಂದು ದುಡ್ಡನ್ನ ವಾಪಸ್ ಕೊಟ್ಟಿದ್ದು. ನಾನು ಯಾವ ಕಾರಣಕ್ಕೂ ನೋ ಕ್ವಶನ್ ಆಫ್ ಟೈಮ್ ಐ ವಿಲ್ ನಾಟ್ ಡಿನೋಟಿಫೈ ಇಟ್. ಐ ಆಮ್ ವೆರಿ ಸ್ಪೆಸಿಫಿಕ್. ನಾನು ಡಿನೋಟಿಫೈ ಮಾಡೋಕ್ಕೆ ಹೋಗಲ್ಲ. ಡಿನೋಟಿಫೈ ಮಾಡಿ ನಾನು